ಅಂದ್ರೆ ಆ ಪೊಂಗಲ್ ಕೆಳಗಡೆ ಬೀಳ್ದೆ ಹೋಗಿದ್ರೆ ಪ್ರಸಾದ ಅನ್ಕೊಂಡು ನಾವೆಲ್ಲರೂ ತಿನ್ಬಿಡ್ತಿದ್ವಿ. ಹಾ, ಅಯ್ಯೋ, ಹೌದು ರೀ, ಆ ದೇವ್ರ ದಯೆಯಿಂದ ಅದು ಚೆಲ್ ಹೋಯ್ತು. ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ದೇವ್ರಲ್ಲ ಕೌಸಲ್ಯ, ನಮ್ಮನೆ ದೇವತೆ ಕಾಪಾಡಿದಾಳೆ. ವೈದೇಹಿ ಏನಾದರೂ ಆ ಪೊಂಗಲ್ನ ಬೀಳಿಸಿ ಮತ್ತೆ ಅವಳು ಮಾಡದೇ ಇದ್ದಿದ್ರೆ ಅದನ್ನೇ ನಾವು ತಿನ್ಬೇಕಾಗಿತ್ತು. ನಾವ್ಯಾರೂ ಜೀವಂತವಾಗಿರ್ತಿರ್ಲಿಲ್ಲ. ವೈದೇಹಿನೇ ನಮ್ಮೆಲ್ಲರನ್ನೂ ಕಾಪಾಡಿದ್ಲು. ನೀನ್ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಿನ್ ಕುಟುಂಬನ ಕಾಪಾಡ್ಕೊಂಡೆ ಅನ್ಕೊಂಡೆಮ್ಮ. ಆದ್ರೆ ಅದಕ್ಕೂ ಮುಂಚೆನೆ ಕಾಪಾಡಿದ್ದೆ. ಅದು ಹೇಗೋ ನನಗೆ ಗೊತ್ತಾಗದೆ ನಡೆದು ಹೋಯ್ತು ಮಾವ. ಅದಕ್ಕೆ ಎಲ್ರೂ ನನ್ನನ್ನು ಯಾಕೆ ಹೊಗಳ್ತಾ ಇದ್ದೀರಾ? ನೀನ್ ಗೊತ್ತಿದ್ದು ಮಾಡಿದ್ಯೋ ಗೊತ್ತಿಲ್ದೆ ಮಾಡಿದ್ಯೋ, ಇವತ್ತು ನಾವೆಲ್ಲರೂ ಜೀವಂತವಾಗಿದ್ದೀವಿ ಅಂತಂದ್ರೆ ಅದಕ್ ನೀನೇ ಕಾರಣ. ನೋಡಿದ್ಯಾ ಊರ್ಮಿಳಾ ಏನಾಯ್ತು ಅಂತ? ನಿನ್ನೆ ನೀನ್ ಏನ್ ಹೇಳ್ದೆ? ಪೊಂಗಲಲ್ಲಿ ಏನ್ ಮಿಕ್ಸ್ ಮಾಡಿದ್ಯಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ದೆ. ಆದ್ರೆ ಇವತ್ತು ನೀನು ನಾನು ಎಲ್ರೂ ಜೀವಂತವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ವೈದೇಹಿನೇ. ಅವಳು ನಮ್ಮನ್ನ ಕಾಪಾಡೋದಕ್ಕೆ ಹುಟ್ಟಿದಾಳೆ. ಇದಕ್ಕಿಂತ ಅವಳಿಗಿನ್ನು ಯಾವ ಅರ್ಹತೆ ಬೇಕು? ಅವಳ ಕೈನಲ್ಲಿ ಈ ಕುಟುಂಬ ಸುರಕ್ಷಿತವಾಗಿರುತ್ತೆ. ಅದಕ್ಕೆ ಈ ಮನೆ ಎಲ್ಲಾ ಜವಾಬ್ದಾರಿ ವೈದೇಹಿಗೆ ಕೊಡಬೇಕು ಅಂತ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ನೀನ್ ಯಾಕೆ ಬೇಡ ಅಂತಿದ್ಯಾ? ಇನ್ನೂ ಬೇಡ ಅನ್ನೋದಕ್ಕೆ ಏನಿದೆ ಇಂದು ಅಜ್ಜಿ? ಯಾವ ಕಡೆಯಿಂದ ನೋಡಿದ್ರು ವೈದೇಹಿನೇ ಸರಿ ಅನ್ಸುತ್ತೆ. ಇಷ್ಟ ದಿನ ಅನ್ಅಫಿಷಿಯಲ್ ಆಗಿದ್ದು ಇವತ್ತು ಅಫಿಷಿಯಲ್ ಆಗೋಯ್ತು. ಏನ್ ಗೊತ್ತಾ, ನೀನ್ ದೊಡ್ಡ ವೇಸ್ಟ್ ಅನ್ನೋ ವಿಷಯ. ನನ್ ಮೇಲ್ ಕೋಪ ಚೆನ್ನಾಗಿ ತೋರಿಸ್ತೀಯ, ಆದ್ರೆ ಅಲ್ಲಿ ಆ ಕೋಪ ನಿಂಗೆ ನೆನಪೇ ಬರಲ್ಲ. ಆದ್ರೂ ನನಗೇನೋ ಮಾತಾಡೋ ಅವಕಾಶ ಇಲ್ಲ. ನಿನ್ಗೇನಾಗಿದೆ? ನಿನ್ ಗಂಟೆಗೇನಾಗಿದೆ? ಅಟ್ಲೀಸ್ಟ್ ಸಪೋರ್ಟ್ ಮಾಡ್ಬೇಕಲ್ವಾ? ಕಾಲಿಲ್ಲ ಅದೋಕೆ, ಬಾಯಿಗೇನಾಗಿದೆ? ಏನೂ ಆಗಿಲ್ಲ. ನನ್ನನ್ನು ಬಯೋದಕ್ಕೆ ಚೆನ್ನಾಗಿ ಉಪಯೋಗಿಸ್ತಾರೆ. ಒಂದು ವೇಳೆ ಮನೆಯವರೆಲ್ಲ ಸೇರಿ ನನಗೆ ಅಧಿಕಾರ ಕೊಡೋಕೊಪ್ಪಿದ್ರು ಅವರಂತೂ ಒಪ್ಕೊಂತಿರ್ಲಿಲ್ಲ. ಇನ್ನು ನನಗೆ ಸಪೋರ್ಟ್ ಎಲ್ಲಿ ಮಾಡ್ತಾರೆ? ಆದ್ರೂ ನಿಂಗೆ ಅದೃಷ್ಟ ಅನ್ನೋದು ಇದ್ದೇ ಇದೆ ಊರ್ಮಿಳಾ. ಅದಕ್ಕೆ ಸರಿಯಾಗಿ ಕೀ ಕೊಡೋ ಟೈಮ್ಗೆ ತಲೆ ಸುತ್ತ ಬಿದ್ದೋದ್ಲು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿನ್ ಕಣ್ಮುಂದೆ ಸೊಂಟಕ್ಕೆ ಕೀ ಸಿಗಿಸ್ಕೊಂಡು ಓಡಾಡ್ತಿದ್ಲು. ಅಂದ್ರೆ ಈಗ ಬೀಗದ ಕೈ ನಿಮ್ ಪಾಲಾಗತ್ತೆ ಅಂತ ಇನ್ನೂ ಆಸೆ ಇಟ್ಕೊಂಡಿದ್ದೀರಾ? ಅಂತ ಆಸೆ ಏನಾದ್ರೂ ಇದ್ರೆ ದಯವಿಟ್ಟು ನೀವು ಮರ್ತ್ಬಿಡಿ. ಈ ಮನೆಯವರೆಲ್ಲರೂ ಒಂದ್ ನಿರ್ಧಾರಕ್ಕೆ ಬಂದ್ಮೇಲೆ ಇವತ್ತಲ್ದೇ ಇದ್ರು ನಾಳೆ ಆ ಬೀಗದ ಕೈ ಸೇರೋದು ವೈದೇಹಿ ಕೈಗೆನೆ. ನಿಮ್ಮ ಹತ್ರ ಉಳಿಯೋದು ಬರೀ ಆಸೆ ಅಷ್ಟೆ. ಅಷ್ಟಕ್ಕೂ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೀಗೆ ನಡೆಯುತ್ತೆ. ನೆನ್ನೆ ನೀನ್ ನನಗೆ ಮೋಸ ಮಾಡ್ದೆ, ಆದ್ರೆ ಇವತ್ತು ನಿನಗೆ ಮೋಸ ಆಯ್ತು. ನಾನ್ ಮೋಸ ಮಾಡೋದು ಅಂದ್ರೆ ಏನು? ನಿನ್ DNA ರಿಪೋರ್ಟ್ಸ್ನ ತೋರಿಸಿ ಅವಳೇ ವೈದೇಹಿ ಅಂತ ಪ್ರೂವ್ ಮಾಡ್ಬಿಟ್ಯಲ್ಲ. ಇಲ್ದೇ ಇದ್ರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ತರ ಇರ್ತಿತ್ತು. ನಾನೀ ಮನೆಗ್ ಸೊಸೆ ಆಗಿದ್ದಿದ್ರೆ ಅಧಿಕಾರ ನಿನ್ನ ಹತ್ರ ಇರೋದು. ಏನಾಯ್ತು ಅಂತ ಹೇಳಿದ್ವಲ್ಲ ಅಖಿಲ,
DNA ರಿಪೋರ್ಟ್ಸ್ ಬದಲಾಯಿಸಿರೋ ವಿಷಯ ದೇವಾಂಶಿಗೆ ಗೊತ್ತಾಗೋಯ್ತು. ಅದಕ್ಕೆ ಇವಳು ಅವನಿಗೆ ಹೇಳಿದ್ಲು. ಇಲ್ಲ ಅಂದಿದ್ರೆ ಇವಳು ಸಿಕ್ಕಾಕೋತಿದ್ಲು. ಇಲ್ಲ ವಾಲಿ, ನಾನ್ ಸೊಸೆ ಆಗಿದ್ರೆ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ಮೇಲೂ ಕೂಡ ವೈದೇಹಿನ ಶತ್ರು ತರ ಟ್ರೀಟ್ ಮಾಡೋ ಊರ್ಮಿಳಾ ಈ ಕೆಲ್ಸ ಮಾಡಿದಾಳೆ ಅಂದ್ರೆ ಏನೋ ದೊಡ್ಡದಕ್ಕೆ ಆಸೆ ಪಟ್ಟಿರ್ತಾಳೆ. ಈಗೆಲ್ಲ ಉಲ್ಟಾ ಹೊಡೆದಿದೆ. ನನಗ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನಂಬಿಕೆ ದ್ರೋಹ ಮಾಡ್ದೆ. ಅದಕ್ ನಿನಗ್ ಸಿಕ್ಕಂತ ಫಲನೇ ಇದು. ನಿನ್ನ ನಂಬಿಸಿ ದ್ರೋಹ ಮಾಡೋಂಥ ಅಗತ್ಯ ನನಗಿಲ್ಲ ಅಖಿಲ. ನಾನೊಂದು ಹೊಸ ಮೂವ್ ಮಾಡೋಕ್ ನೋಡ್ದೆ. ಆದ್ರೆ ಅದರಿಂದ ನನಗೂ ಎಫೆಕ್ಟ್ ಆಗಿ ನನಗೂ ಏನೂ ಇಲ್ದಿರೋ ಹಾಗಾಯ್ತು. ನೀನಿದನ್ನ ತಿರುಗಿಸ್ತಾ ನಿಂತಿರ್ಬೇಕು.